ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿಜೆಪಿ ನಾಯಕ ಈಶ್ವರಪ್ಪನವರು ಮುನಿಸಿಕೊಂಡಿದ್ದಾರೆ. ಅದು ಯಡಿಯೂರಪ್ಪನವರ ಮೇಲೆ ಮುನಿಸಿಕೊಂಡಿದ್ದಾರೆ. ಪಕ್ಷದ ವಿರುದ್ಧವೇ ಬಂಡಾಯ ಸಾರಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈ ನಡುವೆ ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಹಕ್ಕಾಬುಕ್ಕರಿಬ್ಬರು ಕೂಡ ಇರಬೇಕು. ಯಡಿಯೂರಪ್ಪ ಈಶ್ವರಪ್ಪ ಸಾಧ್ಯನಾ? ಈಶ್ವರಪ್ಪನವರು ಮನವೊಲಿಸ್ತಾರಾ? ಯಡಿಯೂರಪ್ಪನವರು ಸಾಧ್ಯ ಇದೆಯಾ? ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಬೆನ್ನಲ್ಲೇ ಸ್ವಕ್ಷೇತ್ರಕ್ಕೆ ರಾಜಾಹುಲಿ. ಹಳೆ ಗೆಳೆಯ ಈಶ್ವರಪ್ಪ ಮನವೊಲಿಸ್ತಾರಾ ಬಿಎಸ್ವೈ? ಲೋಕಸಭಾ ಚುನಾವಣೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ. ಬೃಹತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮೋದಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ. ಪುತ್ರನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವುದಾಗಿ ಈಶ್ವರಪ್ಪ ತೊಡೆ ತಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ಬಂಡಾಯ ಎದ್ದಿರುವಂತಹ ಈಶ್ವರಪ್ಪ ನಾಳಿನ ಮೋದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರಾ ಅನ್ನೋ ಕುತೂಹಲ ಮೂಡಿದೆ. ಯಾರ ಮನವೊಲಿಕೆಗೂ ನಾನು ಹೆಜ್ಜೆಯನ್ನ ಹಿಂದೆ ಇಡುವ ಮಾತೇ ಇಲ್ಲ, ನನ್ನ ಸ್ಪರ್ಧೆ ಮಾತ್ರ ನಿಶ್ಚಯ ಅಂತ ಈಶ್ವರಪ್ಪ ತಿಳಿಸಿದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಬಹಳ ಬೇಸರದಲ್ಲಿ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಿರೋದ್ರಿಂದ ನಿಮ್ ಸಪೋರ್ಟ್ ಮಾಡ್ತೀವಿ. ನನಗೆ ಯಾರೂ ಮನವೊಲಿಸಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೆ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈಶ್ವರಪ್ಪ ಅವರನ್ನ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ. ಈಶ್ವರಪ್ಪ ಜೊತೆ ಕೇಂದ್ರದ ನಾಯಕರು ಮಾತನಾಡಲಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಮೋದಿ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಭಾಗವಹಿಸುತ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸರಿ ಹೋಗುತ್ತೆ ಎಲ್ಲವೂ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವ್ರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರಬಹುದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ನಾಲ್ಕು ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಇನ್ನು ಬಂಡಾಯ ಎದ್ದಿರುವಂತಹ ಈಶ್ವರಪ್ಪ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಹೈಕಮಾಂಡ್ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದೆ. ಈಶ್ವರಪ್ಪ ಬಂಡಾಯ ಸ್ಪರ್ಧೆ ನಿರ್ಧಾರ ವಾಪಸ್ ಪಡೆಯಲಿದ್ದಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಅಷ್ಟು ಸೀನಿಯರ್ ಇದ್ದಾರೆ ಅವರು. ಯಾವತ್ತೂ ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿದವರಲ್ಲ. ಹಾಗಾಗಿ ಈ ಬಾರಿನೂ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಮಾತನಾಡ್ತಾರೆ, ಎಲ್ಲವೂ ಸರಿ ಹೋಗ್ತದೆ. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತವರು ಕ್ಷೇತ್ರದಲ್ಲೇ ಬಂಡಾಯ ಮುಳುಗಿದೆ. ಇನ್ನು ಬಂಡಾಯವನ್ನ ವರಿಷ್ಠರು ಶಮನ ಮಾಡ್ತಾರಾ? ಯಡಿಯೂರಪ್ಪ ಹಳೆ ಗೆಳೆಯನ್ನ ಮನವೊಲಿಸ್ತಾರಾ? ಕಾದು ನೋಡಬೇಕಾಗಿದೆ. ಶಶಿಧರ್ ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.